ನಮ್ಮ ಕುಟುಂಬದ ಮೂಲ ನಾಗದೇವತೆ ಸ್ಥಾನ ಇದು. ಎಲ್ರಿಗೂ ನಮಸ್ಕಾರ. ಎಲ್ಲದಕ್ಕೂ ಕಾಲ ಕೂಡಿ ಬರ್ಬೇಕು ಅನ್ನೋ ಒಂದು ಮಾತಿದೆ. ಆ ಮಾತಿನಂತೆ ಅನಿರೀಕ್ಷಿತವಾಗಿ ನಮ್ಮ ಕುಟುಂಬದ ನಾಗರ ಪೂಜೆ ಇದೆ ಅಂತ ಗೊತ್ತಾಯ್ತು. ನಾನು ಹುಟ್ಟಿ 34 ವರ್ಷದಲ್ಲಿ ಗೊತ್ತೇ ಇಲ್ದಿರೋ ವಿಷಯ ಇದು. ಅಕಸ್ಮಾತ್ ಆಗಿ ವಿಷಯ ಗೊತ್ತಾದ್ಮೇಲೆ ಪೂಜೆಗೆ ಹೋಗೇ ಬಿಡುವ ಅಂತ ನಿರ್ಧಾರ ಮಾಡಿಕೊಂಡೆ. ಶನಿವಾರ ಆಗಿರೋದ್ರಿಂದ ಆಂಜನೇಯ ದೇವಸ್ಥಾನಕ್ಕೊಂದು ಹೋಗಿ ದೀಪ ಹಚ್ಕೊಂಡು ಸೀದಾ ಅಂಕೋಲ ಹೊರಟೆ. ಅಂಕೋಲದಿಂದ ಹೆಂಡತಿನ ಜೊತೆ ಕರ್ಕೊಂಡು ಮಾರ್ಕೆಟಿಂದ ನಾಗರ ಪೂಜೆಗೆ ಬೇಕಾದಂಥ ವಾಸನೆ ಹೂವೆಲ್ಲ ತಗೊಂಡು ಹೊರಟ್ವಿ ಅಲ್ಲಿಂದ. ನಾವೀಗ ಪೂಜೆಗೆ ಹೋಗಬೇಕಾಗಿರೋ ಜಾಗ ಬಂದು ಅಡಿಗೋಣು, ಬಂಕಿಕೋಡ್ಲು. ಸೊ ಹಾಗಾಗಿ ನಾವು ಮಂಜುಗುಣಿ ರೂಟಿಂದ ಬಂಕಿಕೋಡ್ಲು ಹೋಗುವಂಥ ಆ ಕಡೆ ರೂಟಿಂದ ಹೊರಟ್ವಿ. ಪೂಜಗಿರಿ ಸಂಕದ ಹತ್ರ ಗಾಳ ಹಾಕ್ತಿರೋ ಹುಡುಗರೆಲ್ಲ ನನ್ನ ಕ್ಯಾಮ್ರಾ ನೋಡ್ಕೊಂಡು ಚಿಯರ್ ಮಾಡ್ತಾ ಇದ್ರು. ಆಮೇಲೆ ಸೀದಾ ಬಂಕಿಕೋಡ್ಲಿಂದ ಅಡಿಗೋಣ್ ರೂಟಿಗೆ ಹೊರಟೆ ದೇವಸ್ಥಾನ ತಗೊಳ್ಳಿಕ್ಕೆ. ಮತ್ತು ನಮ್ಮ ಮೂಲ ನಾಗದೇವತೆ ಗುಡಿ ಇರೋ ಜಾಗ ಇದೆ ನೋಡಿ. ಪೂಜೆ ಮಾಡೋ ಪೂರ್ವ ತಯಾರಿಯಾಗಿ ದೇವರಿಗೆ ಎಳ್ನೀರು ಅಭಿಷೇಕ ಮತ್ತೆ ಹೂವಿನ ಅಲಂಕಾರ ಎಲ್ಲ ಮಾಡ್ತಾ ಇದ್ರು. ಪೂಜೆ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಎಲ್ಲರಿಗೂ ತೀರ್ಥ ಪ್ರಸಾದ ವಿತರಣೆ ಮಾಡಿದ್ರು. ಹಾಗೆ ಕುಟುಂಬದವ್ರು ಏನಾದರೂ ಈ ದೇವರಲ್ಲಿ ಇಷ್ಟಾರ್ಥ ಪ್ರಾರ್ಥನೆ ಮಾಡ್ಕೊಂಡು ಅದೇನಾದರೂ ಈಡೇರಿದ್ರೆ ಕುಟುಂಬದವರಿಗೆ ಈ ಪೂಜೆ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆ ಕೂಡ ಮಾಡಿಸ್ತಾರೆ. ಹಾಗೆ ಅನ್ನ ಸಂತರ್ಪಣೆ ಕೂಡ ಇತ್ತು. ಊಟ ಎಲ್ಲ ಮುಗಿಸಿ ವಾಪಸ್ ಮನೆಗೆ ಹೊರಡುವಾಗ ಮನ್ಸಲ್ಲಿ ಮೂಡಿದ್ದೊಂದೇ ಪ್ರಶ್ನೆ, ಇಷ್ಟು ಜನ ಕುಟುಂಬಸ್ಥರಲ್ಲಿ ನನಗೆ ಮುಖ ಪರಿಚಯ ಇರೋದು ಮಾತ್ರ ಕೆಲವರು. ನಮ್ಮವ್ರ ಮಧ್ಯ ನಾವೇ ಅಪರಿಚಿತರಾಗಿ ನಿಂತಿದ್ರು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.